ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ. ಇಷ್ಟೆಲ್ಲ ಹೇಳಿದ್ರು. ಅಲ್ಲ ಮೈನಾ, ಮುಳ್ಳು ಅಂತ ಗೊತ್ತಿದ್ದು ಅದ್ರ ಮೇಲೆ ಕಾಲಿಡಕ್ ಹೋಗಿದ್ಯಲ್ಲ, ನೀನ್ ಯಾಕೆ ಅಲ್ಲಿಗೆ ಹೋಗಕ್ ಹೋದೆ? ಅಲ್ಲಿಗೆ ಹೋದ್ರೆ ಈ ತರದ್ ಏನೋ ಒಂದ್ ಆಗತ್ತೆ ಅನ್ನೋದು ನಿನಗೆ ಗೊತ್ತು ಅಲ್ವಾ? ನಾನೇನ್ ಬೇಕು ಅಂತ ಹೋಗಿದ್ನಾ? ಇಲ್ಲ ನನ್ಗೇನಾದ್ರೂ ಇಷ್ಟ ಆಯ್ತಾ ಹೋಗಕ್ಕೆ? ವಾರ್ಡನ್ ಮೇಡಮ್ಮು ಪುಷ್ಪಕ್ ಸರ್ಗೆ ಊಟ ಕೊಟ್ಬಿಡು ಅಂತ ಊಟ ಕೊಟ್ಟು ಕಳ್ಸಿದ್ರು. ನಾನು ಆಗಕ್ಕಿಲ್ಲ ಅಂತಾನೆ ಹೇಳ್ದೆ, ಬಲವಂತವಾಗಿ ಕೊಟ್ಟು ಕಳ್ಸಿದ್ರು. ಅದನ್ನ ಕೊಡಕ್ ಹೋಗಿದ್ದೆ ಅಷ್ಟೇ. ಮೈನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ದಿನಗಳಷ್ಟೇ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ. ನಾವೆಲ್ಲಿ ಅಮರ ಪ್ರೇಮಿಗಳ ಸಾಲಲ್ಲಿ ಸೇರ್ಕೋತೀವಿ ಅನ್ಸ್ತಿದ್. ಚೇಚೆ ಮೈನವ್ರೆ, ಬಿಡ್ತು ಅಂತ ಹೇಳಿ. ಆ ಥರ ಏನೂ ಆಗಲ್ಲ. ಆ ಸಾಲುಗ್ ನಾವು ಸೇರಿದ್ರು ನಾವು ಸಕ್ಸಸ್ಫುಲ್ ಪ್ರೇಮಿಗಳಾಗಿ ಉಳ್ಕೊಳ್ತೀವಿ, ಅದನ್ನ ಮರಿಬೇಡಿ. ಮೈನವ್ರೆ, ನೀವಿವತ್ತು ಅಲ್ಲಿ ಹೋಗಿದ್ರಿ, ಈ ಘಟನೆ ನಡೀತು ಅನ್ನೋದನ್ನೇ ಮರ್ತ್ಬಿಡಿ ಪ್ಲೀಸ್. ಇಲ್ಲಾಂದ್ರೆ ನೀವು ಸಂಜೆ ತನಕ ಅಳ್ತಾನೆ ಇರ್ತೀರಾ. ನೋಡಿ, ಇದೆಲ್ಲ ನಮ್ಮ ಪ್ರೇಮಕ್ಕೆ ಬರ್ತಿರೋ ಪರೀಕ್ಷೆ ಅಂತ ಅನ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಿ ಪ್ಲೀಸ್, ಧೈರ್ಯವಾಗಿರಿ. ಅಳ್ಬೇಡಿ. ನೀವು ಅಳೋದನ್ನ ನೋಡೋದಕ್ಕಾಗಲ್ಲ, ಪ್ಲೀಸ್ ಅಳ್ಬೇಡಿ. ಆಯ್ತು. ಅಳ್ಬೇಡಿ. ಅಳಲ್ಲ. ಮಾಮ್, ದಿಸ್ ಇಸ್ ನಾಟ್ ಫೇರ್. ತುಂಬಾ ಲಿಮಿಟ್ ಕ್ರಾಸ್ ಮಾಡ್ತಿದ್ದೆ. ನಾನು ನೋಡ್ತಾನೆ ಇದ್ದೀನಿ. ಆ ಮೈನಾ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ನಿನ್ ವರ್ತನೆನೇ ಬದಲಾಗಿದೆ. ಒಂದಿನ ನೀನು ನನ್ನ ಎದುರು ನಿಂತು ಮಾತಾಡ್ದವನಲ್ಲ, ಅಂತದ್ರಲ್ಲಿ ಅವಳಿಲ್ಲಿ ಬಂದ್ ಸೇರ್ಕೊಂಡಾಗಿಂದ ನನ್ ಮೇಲೆ ಕೂಗಾಡೋದನ್ನ ಕಲ್ತಿದ್ಯಾ ನೀನು? ಇಷ್ಟಕ್ಕೆಲ್ಲ ಅವಳೇ ಕಾರಣ ತಾನೆ. ಇನ್ನೊಂದು ಕ್ಷಣನ ಅವಳು ನಮ್ ಕಂಪ್ನಿಲಿ ಕೆಲಸ ಮಾಡ್ಬಾರ್ದು. ಈ ಕ್ಷಣನ ಅವಳ ಆಚೆ ಓಡಿಸ್ತೀನಿ. ಮಾಮ್, ಮಾಮ್, ಸುಮ್ಮನೆ ನಿಂತ್ಕೊಳ್ಳೋ. ಬಾಲರಾಜ್, ನಾನ್ ಸೌಪರ್ಣಿಕಾ ಮಾತಾಡ್ತಿರೋದು. ಹಲೋ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಹೇಳಿ ಮೇಡಮ್. ನೋಡಿ, ಈಗಿಂದೀಗ್ಲೇ ಆ ಮೈನನ ನಮ್ ಕಂಪ್ನಿಯಿಂದ ಆಚೆ. ಮುಚ್ಚ ಬಾಯಿ. ನೋಡಿ, ಒಂದು ಕ್ಷಣನ ಅವಳಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡಬಾರ್ದು. ಅವಳನ್ನ ಆಚೆ ಕಳಿಸಿ. ಅಯ್ಯೋ, ನೀವು ಹೇಳೋದು ಹೆಚ್ಚ ಮೇಡಮ್. ನಾನು ಮಾಡ್ತೀನಿ ಮೇಡಮ್. ಈಗಲೇ ಹೋಗ್ತೀನಿ ಮೇಡಮ್. ತುಂಬಾ ಅತಿ ಮಾಡ್ತಿದ್ದೀರಾ ಮಾಮ್. ಅತಿ ಆಗಿರೋದು ನಂದಲ್ಲ ಕಣೋ, ಅವಳದು. ಅದಕ್ಕೆ ಅವಳಿಗೆ ಇವತ್ತು ಆ ಗತಿ ಬಂದಿರೋದು. ಅವಳನ್ನ ಇಲ್ಲಿಂದ ಹೇಗೆ ತೆಗಿತೀರೋ ನಾನು ನೋಡ್ತೀನಿ. ಉಷಕ, ತಗೊಳ್ಳಿ, ಇದನ್ನ ರೆಡಿ ಮಾಡಿ. ಮೈನಾದೇವಿ ಅವರಿಗೆ ನಮೋ ನಮಃ.
ಈ ಕಂಪ್ನಿನ ಉದ್ಧಾರ ಮಾಡ್ತಾ ಇರೋ ಮೈಲಾರಕೋಟೆ ಮೈನಾದೇವಿಯವರಿಗೆ ನಮೋ ನಮಃ, ನಮೋ ನಮಃ, ನಮೋ ನಮಃ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀರಾ? ಸರ್, ಏನ್ ವಿಷಯ ಅಂತ ಕೇಳ್ಬಹುದಾ? ಮಾತಾಡ್ತಾ ಇರೋದು ಅವಳ ಹತ್ರ, ನಿನ್ನ ಹತ್ರ ಅಲ್ಲ. ನಿನ್ ಕೆಲಸ ನೀನ್ ನೋಡ್ಕೊಂಡ್ರೆ ಒಳ್ಳೇದು. ಬರ್ತೀರಾ? ಅಲ್ಲ, ಎಲ್ಲಿಗೆ ಬರಬೇಕು, ಯಾಕೆ ಬರಬೇಕು, ಏನಕ್ಕೆ ಬರ್ಬೇಕು ಸರ್? ಎಲ್ಲಾರ ಮುಂದೆ ಮರ್ಯಾದೆ ತೆಗಿಯೋದ್ ಬೇಡ, ಸೈಡ್ ಬರ್ತೀಯಾ ಮಾತಾಡೋಣ ಅಂತ ಕೇಳ್ದೆ. ನಿನ್ನ ಹಣೆ ಬರಹ ಎಲ್ಲಾರ ಮುಂದೆನೆ ಹೇಳ್ತೀನಿ ಕೇಳು. ಸರ್, ಏನ್ ನಿಮ್ ಮಾತಿನ ಅರ್ಥ? ಇವಳು ಕಂಪ್ನಿಗೆ ಸಲ್ಸಿರೋ ಸೇವೆ ಸಾಕಾಯ್ತು ಅಂತ ಇವಳನ್ನ ಕಂಪ್ನಿಯಿಂದ ತೆಗ್ದಿದೀವಿ. ಕೆಲಸದಿಂದ ತೆಗ್ದಾಗಿದೆ, ಈಗಿಂದ ಈಗ್ಲೇ ಜಾಗ ಖಾಲಿ ಮಾಡು. ಸರ್, ಯಾವ ಕಾರಣಕ್ಕೆ ಮೈನನ್ನ ಕೆಲಸದಿಂದ ತೆಗ್ದಾಕ್ತಿದ್ದೀರಾ? ಸೌಪರ್ಣಿಕಾ ಮೇಡಮ್ ಆರ್ಡರ್ ಆಗಿದೆ. ನಾನು ಅವ್ರು ಹೇಳಿದನ್ನಷ್ಟೇ ಮಾಡಿರೋದು. ಸರ್, ಸುಮ್ನೆ ಕೆಲ್ಸದಿಂದ ತೆಗಿತೀರಾ ಅಂದ್ರೆ ಏನ್ ಸರ್ ಅರ್ಥ? ನೀವೇನೇ ಕೇಳೋದಿದ್ರು ಮೇಡಮ್ ಹತ್ರ ಕೇಳಿ. ಈ ಡಿಸಿಷನ್ ನಿಜವಾಗ್ಲೂ ಮೇಡಮೇ ತಗೊಂಡಿರೋದಾ? ಮೈಲಾರಕೋಟೆ ಮೈನಾ ಆಣೆಗೂ ಇದು ಅವ್ರದೇ ಡಿಸಿಷನ್. ಸರ್, ಸರ್